ಕರಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ ತರುತ್ತಲಿ ಎಲ್ಲೆಲ್ಲೂ ಆನಂದ. ಮಳೆ ಬಂದ್ರೆ ಹಳ್ಳಿ ಭಾಗದ ಜನರಿಗೆ ಏನೋ ಒಂದು ರೀತಿ ಖುಷಿ ಸಂತಸ. ಏಕೆಂದ್ರೆ ಮಳೆಯಿಂದ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ, ಉತ್ತಮ ಫಸಲು ಬರುತ್ತೆ, ತಾವು ಹಾಕಿದ್ದ ಬೆಳೆಗೆ ಒಳ್ಳೆ ಬೆಳೆ ಬರುತ್ತೆ, ಜೊತೆಗೆ ಮಳೆಯಿಂದ ಅನುಕೂಲವಾಗುತ್ತೆ ಅನ್ನುವುದು ಹಳ್ಳಿ ಭಾಗದ ಜನರ ನಂಬಿಕೆ. ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಮಳೆಯಾಗ್ತಿದೆ. ಒಂದಷ್ಟು ಕೆರೆಗಳಿಗೆ ನೀರು ಬಂದಿದೆ. ಇಂಥದ್ದೇ ಒಂದು ಕೆರೆ ಆನೇಕಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮತ್ತು ದೊಡ್ಡ ಕೆರೆ ಎಂದೇ ಖ್ಯಾತಿ ಪಡೆದಿರುವ ಕೆರೆ ತುಂಬಿ ಏನಾಗಿದೆ, ಆ ಭಾಗದ ಜನರು ಆ ಕೆರೆಯಲ್ಲಿ ಏಕೆ ಸಂಭ್ರಮಿಸಿದ್ರು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ನೋಡಿ ಬರೋಣ ಬನ್ನಿ. ನೀವು ನೋಡ್ತಿರುವ ಈ ಕೆರೆ ಇತಿಹಾಸ ಪ್ರಸಿದ್ಧವಾದ ಕೆರೆಯಾಗಿದೆ. ಅಂದಹಾಗೆ ಈ ಆನೇಕಲ್ ತಾಲೂಕಿನ ದೊಡ್ಡ ಕೆರೆಯೇ ಯನಗರ ಕೆರೆ. ಆನೇಕಲ್ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧವಾದ ಈ ಕೆರೆಯನ್ನ ಅಮಾನಿ ಕೆರೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಇತಿಹಾಸ ಪ್ರಸಿದ್ಧವಾದ ಯನಗರ ಕೆರೆಯನ್ನ ಮುಖ್ಯವಾಗಿ ನಾಗೇಂದ್ರರವರು ಕಟ್ಟಿಸಿದ್ರು. ಇದರ ಹಿಂದೆ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಈ ಯನ್ನಗರ ಕೆರೆ ತುಂಬಿದ್ರೆ ಸುಮಾರು 2000 ಎಕರೆಗೆ ನೀರು ಹರಿಯುತ್ತೆ. ಈ ಕೆರೆ 6072 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಉತ್ತರಕ್ಕೆ 7 ಊರುಗಳಿಗೆ ಮತ್ತು ದಕ್ಷಿಣಕ್ಕೆ 7 ಊರುಗಳಿಗೆ ಈ ಕೆರೆಯ ನೀರು ಹರಿಯುತ್ತೆ. ಅಂದಹಾಗೆ ರಾಜಪುರ, ಇನ್ನಕ್ಕಿ, ಬನ್ನಳ್ಳಿ, ಇಗ್ಗಲೂರು, ಚಂದಾಪುರ ಹೀಗೆ ಈ ಕೆರೆಯ ನೀರು ಊರುಗಳಿಗೆ ನುಗ್ಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಕೆರೆಯ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಹೇಳಿದ್ದು ಹೀಗೆ. ಹೆನ್ನಾಗರ ಗ್ರಾಮದ ಅಮಾನಿ ಕೆರೆ ಅಂದರೆ ಇದು ಮುಖ್ಯವಾಗಿ ನಾಗೇಂದ್ರನ ಕಟ್ಟಿಸಿದ ಕೆರೆ. ನಾಗೇಂದ್ರನ ಕಟ್ಟಿಸಿದ ಕೆರೆ ಮೊದಲು ಇದಕ್ಕೆ ಈ ಹೆನ್ನಾಗರ ಅನ್ನೋದಕ್ಕೆ ಮುಂಚಿತವಾಗಿ ಇದಕ್ಕೆ ಸೂಜೂರು ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಆಗರ್ಭ ಶ್ರೀಮಂತರಾಗಿ ಮುದ್ದಮ್ಮ ಮತ್ತು ಸಿದ್ದಲಿಂಗಪ್ಪ ಎಂಬ ದಂಪತಿಗಳಿದ್ದರು. ಅವರಿಗೆ ಸಕಲ ಸಂಪತ್ತಿದ್ದರು, ಮಕ್ಕಳಿರಲಿಲ್ಲ. ಒಂದು ದಿನ ಒಬ್ಬ ಸಿದ್ಧಪುರುಷನು ಬಂದು ಭಿಕ್ಷೆಗೆ ಬರ್ತಾನೆ. ಮುದ್ದಮ್ಮ ಭಿಕ್ಷೆ ನೀಡೋಕೆ ಹೋಗ್ತಾಳೆ. ನಿನಗೆ ಮಕ್ಕಳೆಷ್ಟು ಅಂತ ಕೇಳ್ತಾರೆ. ನನಗೆ ಮಕ್ಕಳಿಲ್ಲ ಸ್ವಾಮಿ ಅಂತಂತಾರೆ. ಅದಕ್ಕೆ ನಿನ್ನಂತರ ಭಿಕ್ಷೆ ತಗೊಳಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರು ವಾಪಸ್ ಹೋಗ್ತಾ ಇರುವಾಗ ಅವ್ರ ಕಾಲ ಮೇಲೆ ಬಿದ್ದು ನೀವೇ ದಾರಿ ತೋರಿಸ್ಬೇಕು ಅನ್ನೋದನ್ನು, ನೀನು ನಿಮ್ಮ ಕುಲದೇವರಿಗೆ ಮನೆ ದೇವರಿಗೆ ಒಂದು ದೇವಸ್ಥಾನ ಕಟ್ಟಿಸೋದು ನಿನಗೆ ಮಕ್ಕಳಾಗ್ತವೆ ಅಂತ ಆಶೀರ್ವಾದ ಮಾಡಿ ಹೊರಟೋದ್ರು. ಅದೇ ಪ್ರಕಾರವಾಗಿ ಆ ಅಮ್ಮ ದೇವಸ್ಥಾನ ಕಟ್ಟೋದಕ್ಕೆ ಮುಂಚಿತವಾಗಿ ನನಗೆ ಮಗು ಆಗಲಿ, ಆಮೇಲೆ ದೇವಸ್ಥಾನ ಕಟ್ತೀನಿ ಅಂತ ಹರಕೆ ಕಟ್ಕೊಂಡ್ಳು. ಆಮೇಲೆ ಆ ಅಮ್ಮನಿಗೆ ಗಂಡು ಮಕ್ಕಳು ಒಬ್ಬೊಬ್ಬರಾಗಿ 6 ಜನ ಗಂಡು ಮಕ್ಕಳು ಹುಟ್ಟಿದ್ರು. ಈ 6 ಜನ ಗಂಡು ಮಕ್ಕಳು ಹುಟ್ಟಿದಾಗ್ಲೂ ಆಟ ಪಾಠ ನೋಡಿಕೊಂಡು ಅವ್ರು ಬಾಲ್ಯದಲ್ಲಿ ನೋಡಿಕೊಂಡು ದೇವಸ್ಥಾನ ಕಟ್ಟೋದನ್ನು ಮರೆಸಿಬಿಟ್ಲು. ಈ ಪ್ರಾರಬ್ಧನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಶಿವನು, ಸದಾಶಿವನು ಈ ಅಮ್ಮನ ಗರ್ಭದಲ್ಲಿ 7ನೇ ಮಗುವಾಗಿ ಈ ನಾಗರ ಮರಿಯನ್ನು ಸೃಷ್ಟಿ ಮಾಡ್ದ. ಈ ನಾಗರ ಮರಿಯನ್ನು ಈ ಅಮ್ಮ ಗುಟ್ಟಾಗಿ ಬೆಳೆದು ಸಾಕ್ತಾಳೆ. ಸಾಕದ ಮೇಲೆ ಈ ಅಣ್ಣ ತಮ್ಮಂದಿರಿಗೆ ಮದುವೆಗಳಾಗ್ತೈತೆ, ಮಕ್ಕಳಾಗ್ತವೆ, ಕುಟುಂಬ ದೊಡ್ಡದಾಗ್ತೈತೆ. ದೊಡ್ಡದಾದ ಮೇಲೆ ಭಾಗಗಳಾಗೋಕೆ ಶುರುವಾಗ್ತೈತೆ. ಆವಾಗ ತಾಯಿ ಇದ್ಕೊಂಡು ಅಪ್ಪ 7 ಭಾಗ ಮಾಡಿ ಹಂಚ್ಕೊಳ್ರಿ ಅಂತ ಹೇಳ್ತಾಳೆ. ನಾವಿರೋದು 6 ಜನ, ನೀನು ಯಾಕಮ್ಮ 7 ಭಾಗ ಅಂತೀಯ, ಇನ್ನೊಬ್ಬ ಭಾಗಸ್ಥನಿರಲ್ಲ ಅನ್ನೋದನ್ನು ನೀವು ಭಾಗ ಹಂಚಿರಿ, ಆಮೇಲೆ ನಾನು ಹೇಳ್ತೀನಿ ಅಂತಾರೆ. ಅವರು ನ್ಯಾಯಸ್ಥರು, ಊರಿನ ಗುರು ಹಿರಿಯರೆಲ್ಲ ಸೇರಿ 6 ಭಾಗ ಮಾಡಿ ಧನ ಕನಕ ವಸ್ತು ಎಲ್ಲನೂ ಗುಡ್ಡೆ ಹಾಕಿ 6 ಗುಡ್ಡೆ ಮಾಡಿ ಎಣಿಸಿದ್ರೆ 7 ಗುಡ್ಡೆ ಬರ್ತಾಯಿತ್ತು. ಈ ತಿರ್ಗಾ 7ನೇ ಗುಡ್ಡೆಯನ್ನು ತೆಗೆದು ತಿರ್ಗಾ 6 ಗುಡ್ಡೆಗೂ ಸರಿಸಿ ತಿರ್ಗಾ ಎಣಿಸಿದ್ರೆ ತಿರ್ಗಾ 7 ಗುಡ್ಡೆನೇ ಬರ್ತಾಯಿತ್ತು. ಹೀಗೆ 4-6 ಸಾರ ಆದಮೇಲೆ ನೀನು 7ನೇ ಭಾಗದ ಮಗನ ಕರಿಯಮ್ಮ ನೋಡೋಣ ಅಂತ ಮಕ್ಕಳು ಹಠ ಹಿಡಿತಾರೆ. ಆವಾಗ ನಾಗಪ್ಪ ಬಾರೋ ಅಂತ ಗುಟ್ಟಾಗಿ ಸಾಕಿದ್ದ ಮಗನ ಕರೀತಾಳೆ. ಆವಾಗ ನಾಗರಾಜ ಬಂದು
ಆ 7ನೇ ರಾಶಿ ಮೇಲೆ ತೆಕ್ಕೆ ಹಾಕ್ಕೊಂಡು ಮಲ್ಕೊತಾನೆ. ಅವಾಗ ಅಮ್ಮ ಗುಟ್ಟು ಬಿಟ್ಟು ಹೇಳ್ತಾಳೆ, ನೀವು 6 ಜನ ಹುಟ್ಟಿದ ಮೇಲೆ ಈ ನಾಗರ ಸರ್ಪ ಹುಟ್ಟಪ್ಪ, ನಿಮ್ಗೆ ಯಾರಿಗೂ ಭಯ ಆಗ್ತೈತೆ, ನಿಮ್ಗೆ ಯಾರಿಗೂ ಗೊತ್ತಾಗ್ದಂಗೆ ನಾನು ಗುಟ್ಟಾಗಿ ಸಾಕಿ ಬೆಳೆಸಿದೆ, ಅದಕ್ಕೂ ಒಂದು ಭಾಗ ಐತೆ ಅಂತ ಹೇಳಿದೆ. ನನ್ನ ತಾಯ್ತನ ಸಾರ್ಥಕ ಆಯಿತು ಅನ್ನೋದನ್ನು ಆವಾಗ ಸರಿ ತಗೊಂಡ್ಲಿ ಅಂತ ಅವರು ಬಿಟ್ಬಿಟ್ಟು ಅವ್ರವ್ರ ಭಾಗ ತಗೊಂಡು ಹೊರಟೋದ್ರು. ಈ ನಾಗೇಂದ್ರನ ಭಾಗನ ಆ ಕನಸಿನಲ್ಲಿ ಹೋಗಿ ಹೇಳ್ತೈತಂತೆ, ನಾನು ನನ್ನ ಭಾಗದ ಹಣದಲ್ಲಿ ನಾನು ಯಾವ ರೀತಿ ಹೋಗ್ತೀನೋ ಆ ರೀತಿ ಒಂದು ಕೆರೆ ಕಟ್ಟಿಸಿರಿ, ಆಮೇಲೆ ಮನೆ ದೇವ್ರ ದೇವಸ್ಥಾನ ಕಟ್ಟಿಸಿರಿ, ಇದನ್ನು ಖರ್ಚು ಮಾಡಿ ಜನಗಳಿಗೆ ಉಪಯೋಗ ಆಗಂಗೆ ಲೋಕ ಕಲ್ಯಾಣ ಮಾಡಿರಿ ಅಂತ ಆದೇಶ ಕೊಟ್ಟರಂತೆ ಕನಸಿನಲ್ಲಿ. ಅದೇ ಪ್ರಕಾರ ಆ ಸರ್ಪ ಯಾವ ರೀತಿ ಹೋಯ್ತೋ ಅದೇ ರೀತಿ ಈ ಕಟ್ಟೈತೆ. ಅಲ್ಲಿ ಮಾದೇಶ್ವರನ ದೇವಸ್ಥಾನ ಅಂತಿದೆ ಆ ಕಡೆ ರಾಜಾಪುರದ ಎಲ್ಲೆಗಳಿಗೆ, ಅಲ್ಲಿಂದ ಪ್ರಾರಂಭ ಆಗಿ ಹೀಗೆ ಅದು ಯಾವ ರೀತಿ ಹಾವು ಹೋಯ್ತದ ಆ ಥರ ಹೋಗಿ ಹೆನ್ನಾಗರದ ಊರು ಮುಂದೆ ಅಲ್ಲಿ ಐಕ್ಯವಾಯಿತು. ಆ ಐಕ್ಯವಾಗಿದ್ದ ಜಾಗದಲ್ಲೇ ಈಶ್ವರನ ದೇವಸ್ಥಾನ ಕಟ್ಟಿದ್ರು. ಅದೇ ಈ ಎನ್ನಗರ ಕೆರೆ ತುಂಬಿ ಕೋಡಿ ಹೋಗುತ್ತಿರುವುದಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಸಂಭ್ರಮಿಸಿದ್ರು. ಜೊತೆಗೆ ಗ್ರಾಮಸ್ಥರೆಲ್ಲರೂ ಬಂದು ಕೆರೆಗೆ ಪೂಜೆ ಮಾಡಿದ್ರು. ಇನ್ನು ಗ್ರಾಮಸ್ಥರೆಲ್ಲರೂ ಕೆರೆಯ ಕೋಡಿ ನೋಡಿ ಸಂಭ್ರಮಿಸಿದ್ದು ಹೀಗೆ. ಕಟ್ಟಿಸಿದ ದೇವಸ್ಥಾನ ಅಂತೇಳ್ಬಿಟ್ಟು ನಾಗೇಶ್ವರ ಅಂತ ಹೆಸರು. ಇದು ಈ ಊರಿನ ಇತಿಹಾಸ. ಈ ಕೆರೆ 677 ಎಕರೆ ವಿಸ್ತೀರ್ಣ ಇದೆ. ಇದರ ಅಚ್ಚುಕಟ್ಟು ಕೆರೆ ತುಂಬಿದ್ರೆ ಸುಮಾರು 2000 ಎಕರೆಗೆ ನೀರು ಹರಿತೈತೆ. ಈ ದಕ್ಷಿಣದ ಕಡೆ ರಾಜಾಪುರ, ಹಿನ್ನಕ್ಕಿ, ಬನ್ನಹಳ್ಳಿ, ಇಗ್ಲೂರು, ಚಂದಾಪುರ, ಲಗುಮಸಂದ್ರ ಇಷ್ಟೊಂದು ಊರುಗಳು. ಈ ಕಡೆ ಉತ್ತರದ ಕಡೆ, ಕೆರೆಯಿಂದ ಉತ್ತರದ ಕಡೆ ಮಾಸ್ಟನಹಳ್ಳಿ, ಹೆನ್ನಾಗರ, ಹೊಸಹಳ್ಳಿ, ಕಾಚನಾಯಕನಹಳ್ಳಿ, ಕಿತ್ತಗಾನಹಳ್ಳಿ, ಬೊಮ್ಮಸಂದ್ರ, ರಾಮಸಾಗರ, ಈ ಕಡೆ 7 ಊರು, ಆ ಕಡೆ 7 ಊರು, 14 ಊರುಗಳು ಈ ಕೆರೆಗೆ ನೀರಿಗೆ ಹಕ್ಕುದಾರರಾಗಿದ್ದಾರೆ. ಸುಮಾರು 2000 ಎಕರೆ ಸಾಗುವಳಿ ಆಗ್ತಾಯಿತ್ತು. ಈಗೀಗ ಯಾರು ಬೆಳೆ ಬೆಳೆಯೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಸರ್ಕಾರದವರು ಸಹ ಕೆರೆಗಳಲ್ಲಿ ನೀರು ಬಿಡಬಾರ್ದು, ಅಂತರ್ಜಲ ಬತ್ತಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಕೆರೆಯಲ್ಲಿ ನೀರು ಬಿಡ್ತಾರೆ. ಇವಾಗ ಯಾರು ಬೆಳೆಗಳು ಬೆಳೀತಾ ಇಲ್ಲ. ಇದು ಈ ಗ್ರಾಮದ ಒಂದು ಇತಿಹಾಸ, ಸ್ಥಳ ಪುರಾಣ. ಕೆರೆ ಕೋಡಿ
ನಾವು ಚಿಕ್ಕವರಾಗಿದ್ದಾಗ ಅವು ಪ್ರತಿ ವರ್ಷ ತುಂಬೋದು, ತಪ್ಪಿದ್ರೆ ಒಂದು ವರ್ಷ ತಪ್ಪಿದ್ರೆ ಇನ್ನೊಂದು ವರ್ಷ ಗ್ಯಾರಂಟಿಯಾಗಿ ಕೆರೆ ತುಂಬಿ ಕೋಡಿ ಹರಿತಾ ಇತ್ತು. ಆದರೆ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. 1956ನೇ ಇಸ್ವಿಯಲ್ಲಿ ಮಳೆಗಳು ಜಾಸ್ತಿ ಆಗಿ ವಿಪರೀತ ಮಳೆಗಳಾಗಿ ಕೆರೆ ಕಟ್ಟೆ ಮೇಲೆ ನೀರು ಹರಿಯೋಕ್ಕೆ ಶುರುವಾಗೋಯಿತು. ಕೋಡಿಗಳು ಭರ್ತಿ ಆಗೋಗ್ಬಿಟ್ಟು ಸುಮಾರು 3 ಮೆಟ್ಲು ಹರಿತು. 3 ಮೆಟ್ಲು ಅಂದರೆ ಅವಾಗ ಒಂದು ಅಡಿಗೆ ಒಂದು ಮೆಟ್ಲು ಕಟ್ಟಿದ್ರು. 3 ಅಡಿ ನೀರು ಈ ಕಡೆ ಕೋಡಿ ಆ ಕಡೆ ಕೋಡಿ ಒಳಗೆ ಹರಿದು ಕೆರೆ ಕಿತ್ತು ಹೋಗೋ ಪರಿಸ್ಥಿತಿ ಬಂದುಬಿಡ್ತು. ಆ ಸಮಯದಲ್ಲಿ ನಾಗೇಂದ್ರನು ಅವತಾರ ಎತ್ತಿ ಕೆರೆ ನಾಗೇಶ್ವರನ ದೇವಸ್ಥಾನ ತಾವಂದ ಆ ದಿಂಡೆ ಮೇಲೆ ಹಾಸಿ ಹೋಗಿ ಬಂದು ಈ ಮಾಸ್ಟರ್ನಲ್ಲಿ ಸುತ್ತಾಕೊಂಬಂದು ಕೆರೆ ಒಳಗೆ ಬಂದುಬಿಟ್ಟು ಪಂಪ್ ಸೆಟ್ಗಳಿಗೆ ನೀರು ಎತ್ತಂಗೆ ಎಲ್ಲನೂ ಕೆರೆಯಾಗ ನೀರನ್ನ ಮೇಲೆ ಕೆತ್ತಿಬಿಡ್ತು. ಮೋಡಗಳಾಗಿಬಿಟ್ಟು ಕರ್ರಗಾಗೋಯ್ತು. 4 ಗಂಟೆಗೆ, ಸಾಯಂಕಾಲ 4 ಗಂಟೆ, ಇದೇ ವಿಜಯದಶಮಿ ಭಾನುವಾರ ಸಂಜೆ 4 ಗಂಟೆಗೆ ನೀರನ್ನೆಲ್ಲನೂ ಎತ್ತಿ ಕರಿ ಮೋಡ ಮಾಡಿಬಿಟ್ಟು ಗಬೋ ಅಂತ ಮುಚ್ಕೊಂಡ್ಬಿಡ್ತು. ಆಮೇಲೆ ಸುಮಾರು ಒಂದು 15 ನಿಮಿಷ ಕಾರ್ಯಾಚರಣೆ ಮಾಡಿ ಕೆರೆ ನೀರೆಲ್ಲ ಮ್ಯಾಲಕ್ಕೆ ಯಾವಾಗ ಹೋಯ್ತು, ಕೋಡಿಗೆ ಹೋಗಿದ್ದು ನೀರೆಲ್ಲ ವಾಪಸ್ ಬಂದುಬಿಡ್ತು, ಕೆರೆಗೆ ಬಂದುಬಿಟ್ವು. ಆವಾಗ ಕಟ್ಟೆ ಸೇಫ್ಟಿ ಆಯಿತು. ಕೆಟ್ಟೆ ಸೇಫ್ಟಿ ಆದಮೇಲೆ ಸುರಕ್ಷಿತವಾಗಿರ್ತೈತೆ ಅನ್ನೋ ಒಂದು ಖಾತ್ರಿ ಆದಮೇಲೆ ನಾಗೇಂದ್ರನು ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸ್ತಾನೆ. ಆವಾಗ ಇಲ್ಲಿಂದ ಹೋಗಿದ್ದ ನೀರು ಕೋಡಿ ಕಲ್ಲುಗಳನ್ನ ಎತ್ತಿ ದೂರ ಎಲ್ಲದೇ ತಗೊಂಡೋಗಿ ಬಿಟ್ಬಿಡ್ತು. ಅಷ್ಟೊಂದು ಶಕ್ತಿ ಇತ್ತು ಆ ನೀರಿಗೆ. ಆವಾಗ ಕೋಡಿ ಕಲ್ಲನ್ನೇ ಎತ್ತಿ ಬಿಸಾಕ್ಬಿಡ್ತು. ಆಮೇಲೆ ಕೆರೆ ಕಾಲುವೆ ಗಡ್ಡೆಗಳು ಅಣೆಕಟ್ಟುಗಳು ಎಲ್ಲ ಕಿತ್ತೋಗ್ಬಿಟ್ವು. ಸುಮಾರು 2 ವರ್ಷ ಸರ್ ಮಾಡಿಕೊಂಡ್ರು ಆ ಕೋಡಿ ಹರಿದಿದ್ದು ಪ್ರವಾಹನ ಸರ್ ಮಾಡ್ಕೊಳಕ್ಕೆ. ಇದು ಅತ್ಯುದ್ಭುತವಾದ ಒಂದು ಪವಾಡ, ನಾಗೇಂದ್ರನ ಪವಾಡ ಅಂತ ಹೇಳಬೇಕು. ಇವಾಗ ಕೋಡಿ ಹೋಗೋದು ಏನು ಸದೀಸಾಗೋಗ್ತದೆ. ಈ ಕೋಡಿಗಳೆಲ್ಲ ಆವಾಗ ಹೋಗ್ತಾ ಇದ್ದಿದ್ದು ಅಗಾಧವಾದ ನೀರು, ವಿಪರೀತ ನೀರು. ನಾನು ಆವಾಗ ಸುಮಾರು 10 ವರ್ಷದ ಬಾಲಕ. ನಮ್ಮ ಕೆರೆ ಪಕ್ಕದಾಗೆ ನಮ್ಮ ತೋಟ ಇರೋದು. ತೋಟಕ್ಕೆ ಬಂದಿದ್ದೆ ನಮ್ಮ ತಂದೆ ಜೊತೆಯಲ್ಲಿ. ನಾನು ಕಣ್ಣಾರೆ ನೋಡಿದೆ ನಾಗೇಂದ್ರನ ಚಟುವಟಿಕೆ. ಸುಮಾರು ಈ ಪಂಪ್ ಸೆಟ್ಗಳು ಎಷ್ಟು ಇವಾಗಿನ ಪಂಪ್ ಸೆಟ್ಗಳು ಎತ್ತಂಗೆ 100 ಪಂಪ್ ಸೆಟ್ಗಳು ಹಾಕಿದ್ರು ಎತ್ತಕ್ಕಾಗ್ತಿರಲ್ಲ. ಇಂಜಿನಿಯರ್ಗಳು ಬಂದು ಕ್ಷಣಕಾಲದಲ್ಲಿ ಎಲ್ಲ 15 ನಿಮಿಷದಲ್ಲಿ ಏನು ಮಾಡ್ತಾರೆ ಇಂಜಿನಿಯರ್ಗಳು ಬಂದು ರಕ್ಷಣೆ ಮಾಡೋಕ್ಕಾಗ್ತಿರಲ್ಲ. ಯಾರ ಕೈಯಾಗ ಆಗ್ತಾಯಿಲ್ಲ. ಇದೊಂದು ನಿಜವಾದ ನಾಗೇಂದ್ರನ ಪವಾಡ ಅಂತಲೇ ನಮ್ಗೆ ಎಲ್ರಿಗೂ ಇದು ಗೋಚರವಾಗೈತೆ. ಮಾಸ್ಟರ್ನಹಳ್ಳಿ ಹೆನ್ನಾಗರದ ಗ್ರಾಮಸ್ಥರು ಅನೇಕ ಮಂದಿ 100 ಮಂದಿ ನೋಡಿದ್ದಾರೆ. ನೋಡಿರೋರ ಪೈಕಿ ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ. ನೋಡಿರೋ ಇನ್ನೂ ಕೆಲವರು ಇದ್ದಾರೆ. ಇವಾಗ ದೃಷ್ಟಾಂತರವಾಗಿ ಆ ಮಾತು ಈ ಮಾತು ಬಂದಾಗ ದೊಡ್ಡ ಕೋಡಿ ಹೋದಾಗ ಅನ್ನೋ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ತಾರೆ. ಈಗಲೂ ಅನೇಕರಿಗೆ ಗೊತ್ತು ಈ ಪವಾಡ, ನಾಗೇಂದ್ರನ ಮಹಿಮೆ. ಅದರ ಬಗ್ಗೆ ಆವಾಗ ಲಾವಣಿಗಳು ಬರೆದ್ರು. ಬಸಪ್ಪ ಅಂತ ಒಬ್ಬರಿದ್ದರು, ನಾಗೇಶ್ವರನ ದೇವಸ್ಥಾನದಲ್ಲಿ ಪರಿಚಾರಿಕೆ ಮಾಡಿಕೊಂಡು. ಅಂಥವರು ಒಂದು ಲಾವಣಿ ಪುಸ್ತಕ ಬರೆದ್ರು ನಾಗೇಂದ್ರನ ಮೇಲೆ. ತುಂಬ ಭಯಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಪೂಜೆಗಳು ಮಾಡ್ತಾರೆ. ಗೌರಿ ಹಬ್ಬದಲ್ಲಿ 3 ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ರಾಜಾಪುರ, ಮಾಸ್ಟರ್ನಹಳ್ಳಿ, ಹೆನ್ನಾಗರದವರು. ಮಾರನವಮಿ ಹಬ್ಬದಲ್ಲೂ ಕೂಡ ತುಂಬ ಪೂಜೆಗಳು ನಡೀತೈತೆ ಬಂದು ನಾಗೇಂದ್ರನಿಗೆ. ನೋಡಿದ್ರಲ್ಲ ಜನರ ಸಂಭ್ರಮವನ್ನ, ಕೆರೆಯ ಕೋಡಿಯಿಂದ ಯಾವ ರೀತಿ ಖುಷಿ ಪಟ್ರು ಅಂತ. ಒಟ್ಟಿನಲ್ಲಿ ಸರ್ಕಾರ ಕೆರೆಯ ನೀರು ಪೋಲು ಮಾಡಬಾರ್ದು ಅಂತಿದ್ರು. ಆದರೆ ಕೆರೆಯ ಕೋಡಿಯಿಂದ ಹೇಗೆ ಹಳ್ಳಿಗೆ ನೀರು ಹರಿದುಕೊಂಡು ಬರ್ತದೆ, ಎಷ್ಟೆಲ್ಲ ಬೆಳವಣಿಗೆ ಆಯ್ತು ಎಂಬುದನ್ನ. ಇನ್ನು ಪ್ರತಿ ವರ್ಷ ಹೀಗೆ ಮಳೆ ಬರಲಿ, ಜೊತೆಗೆ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ, ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ಕೆರೆಗಳು ಕೋಡಿ ಹೋಗ್ಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಆನೇಕಲ್ ತಾಲೂಕಿನ ಪ್ರಸಿದ್ಧವಾದಂಥ ಅತಿ ದೊಡ್ಡ ಕೆರೆ ಅಂದರೆ ಹೆನ್ನಾಗರ ಕೆರೆ. ಈ ಗ್ರಾಮದಲ್ಲಿ ಒಂದು ಸಾರಿ ಏನಾದರೂ ಕೆರೆ ಕೋಡಿ ಹೋಯ್ತು ಅಂತೇಳಿದ್ರೆ ಈ ಭಾಗದಲ್ಲಿ 14 ಊರುಗಳು, ಇಲ್ಲಿ ಹೆನ್ನಾಗರದಿಂದ ಚಂದಾಪುರ, ರಾಮಸಾಗರವರೆಗೂ ಸುಮಾರು 2000 ಎಕರೆಗಳಷ್ಟು ಭತ್ತವನ್ನು ಬೆಳೆದು ಜೀವನವನ್ನು ಸಾಕ್ತಾಯಿದ್ರು. ಆ ಒಂದು ಕಾಲದಲ್ಲಿ ಪ್ರಸಿದ್ಧವಾಗಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ, ತೆಪ್ಪೋತ್ಸವ ಮಾಡಿ, ದೀಪ ಮಾಡಿ ಈ ಕೆರೆಗೆ ಕೋಣವನ್ನು ಕಡಿದು ತುಂಬ ವಿಜೃಂಭಣೆಯಿಂದ ಕೆರೆ ಕೊಡಿಯಿದ್ದಾಗ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದರು. ಈಗ ದಿನೇ ದಿನೇ ಏನಾಯಿತು ಅಂದರೆ ಈ ಸರ್ಕಾರದವರು ಸೂರ್ಯ ಸಿಟಿಗೆ ಎಕ್ವೈರ್ ಮಾಡಬೇಕು. ಗದ್ದೆಗಳು ಕೈಗಾರಿಕಾ ಪ್ರದೇಶಗಳು ಬಂದಮೇಲೆ, ಎಲ್ಲ ಕೈಗಾರಿಕಾ ಪ್ರದೇಶಗಳು ಬಂದಮೇಲೆ ಸೂರ್ಯ ಸಿಟಿ ಆದಮೇಲೆ ಗದ್ದೆಗಳೆಲ್ಲ ಹೋಗ್ಬಿಟ್ವು. ಈಗ ಕೆರೆ ಮಾತ್ರ ಹಂಗೆ ಶಾಶ್ವತವಾಗಿದೆ. ಈಗ ಅಪರೂಪಕ್ಕೆ ಒಂದು ಸಾರಿ ಕೆರೆ ಕೋಡಿ ಹೋಗುತ್ತೆ. ಈ ಹಿಂದಿನ ನೆನಪುಗಳು ನೆನೆಸ್ಕೊಂಡ್ರೆ ನಿಜಕ್ಕೂ ಈ ಊರಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಖುಷಿ ಪಡುತ್ತೆ. ಈ ಹೆನ್ನಾಗರ ಕೆರೆ ಕೋಡಿ ಹೋಗ್ತೈತೆ ಅಂತ ಹೇಳಿದ್ರೆ ವಿಶೇಷ ಒಂದು ಅರ್ಥ. ಈ ಊರಿಗೆ, ಗ್ರಾಮಕ್ಕೆ ಒಂದು ಚರಿತ್ರೆನೇ ಇದೆ. ಚಿಕ್ಕ ಮುನಿಸ್ವಾಮಿಯಪ್ಪರು ಈ ಊರದ ಈ ಗ್ರಾಮದ ಬಗ್ಗೆ ಚರಿತ್ರೆನ ಬರೆದಿದ್ದಾರೆ. ಈ ಕೆರೆ ನಾಗೇಂದ್ರನ ಕೆರೆ ಅಂತ ಹೇಳ್ತಾರೆ. ಕೆರೆ ಮಧ್ಯದಲ್ಲಿ ಒಂದು ದೇವಸ್ಥಾನನೂ ಇದೆ. ಇದ್ರ ಬಗ್ಗೆ ಈ ಕೆರೆಗೆ ಒಂದು ಚರಿತ್ರೆನೇ ಇದೆ ಅಂತೇಳಿ ನಾವು ಈ ಗ್ರಾಮದಲ್ಲಿ ಹುಟ್ಟಿರೋದಕ್ಕೆ ತುಂಬ ಸಂತೋಷನ ಪಡ್ತೀವಿ.